ಹಲೋ ವೆಲ್ಕಮ್ ಟು ವೈಶಾವಿ ಕಾರ್ನರ್. ಈ ವಿಡಿಯೋನಲ್ಲಿ ಹೈದ್ರಾಬಾದ್ ಸ್ಪೆಷಲ್ ಸ್ವೀಟ್ ರೆಸಿಪಿ ಕದ್ದು ಖೀರ್ ಇಷ್ಟ ಆಗಿತ್ತು, ಟ್ರೈ ಮಾಡಬೇಕು ಅಂತ ಮಾಡಿದ್ದಾಯಿತು. ಇದ್ರದ್ದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸೋರೆಕಾಯಿ, ಕಸ್ಟರ್ಡ್ ಪೌಡರ್, ಮಿಲ್ಕ್ ಮೇಡ್, ವೆನಿಲಾ ಎಸೆನ್ಸ್, ಸಾಬುದಾನ ಸುಮಾರು ಒಂದು 3 to 4 ಅವರ್ಸ್ ನೆನೆಸ್ಕೊಂಡಿರೋದು, ಫುಲ್ ಫ್ಯಾಟ್ ಮಿಲ್ಕ್, ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಡ್ರೈ ಫ್ರೂಟ್ಸ್. ಸೊ ಬೇಸಿಕಲಿ ಸ್ವೀಟ್ ಮಾಡಬೇಕಂದ್ರೆ ಸ್ವಲ್ಪ ಪ್ಯಾನ್ನ ನೀರಲ್ಲಿ ಮರಳಿಸಿ ತೆಗೆದುಬಿಟ್ಟು ನೆಕ್ಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಅಮೂಲ್ ಫುಲ್ ಫ್ಯಾಟ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಲೀಟರಷ್ಟು, ಸ್ವಲ್ಪ ಗಟ್ಟಿಯಾಗಬೇಕಂದ್ರೆ ಅರ್ಧ ಲೀಟ್ರಷ್ಟು ಸಾಕು, ಇಲ್ಲಾಂದರೆ 1 ಲೀಟರ್ವರೆಗೂ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಚಾಪ್ ಮಾಡ್ಕೊಂಡಿರೋದು, ಪೀಲ್ ಮಾಡಿ ತುರಿದಿಟ್ಕೊಂಡಿರುವಂಥ ಸೋರೆಕಾಯಿ ಬೇಕಿದ್ದಕ್ಕೆ. ಸೊ ಮಿಲ್ಕ್ ಒಂದು ಬಾಯ್ಲ್ ಬಂದಮೇಲೆ ಅದಕ್ಕೆ ಸುಮಾರು 4 ತಾಸುವರೆಗೂ ನೆನೆಸಿಟ್ಕೊಂಡಿರೋದು ಸಾಬುದಾನ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಮರಳಿದ ಮೇಲೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಶುರು ಆಗುತ್ತೆ ಸಾಬುದಾನ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಮರಳಿ ಅದಕ್ಕೆ ಸುಮಾರು ಒಂದು 10ರಿಂದ 15 ನಿಮಿಷ ಸಿಮ್ಮಲ್ಲಿ ಮಾಡಿಕೊಂಡ್ರೆ ಸಾಕನ್ಸುತ್ತೆ. ಅಷ್ಟರ ಒಳಗಡೆ ನಾವು ತುರಿದಿಟ್ಕೊಂಡಿರುವಂಥ ಸೋರೆಕಾಯಿ, ಇದನ್ನು ಚೆನ್ನಾಗಿ ಹಸಿ ವಾಸನೆ ಅಂತಾರಲ್ಲ ಅದು ಹೋಗೋವರೆಗೂ ಡ್ರೈ ಆಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಸೊ ನಮಗಿಲ್ಲೊಂದು 5 ನಿಮಿಷ ಸ್ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಆಗುತ್ತೆ, ನೀರೆಲ್ಲ ಹೋಗಿ. ನೆಕ್ಸ್ಟ್ ಇದಕ್ಕೇ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆ 1/4 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸೊ ಚೆನ್ನಾಗಿ ಅದು ಕ್ಯಾರಮಲೈಸ್ ಆಗುತ್ತಲ್ಲ, ನಮ್ಮ ಸೋರೆಕಾಯಿ ಕ್ಯಾರಮಲೈಸ್ ಆದಮೇಲೆ ಆವಾಗ ನಾವು ಮಾಡಿಟ್ಕೊಂಡಿರುವಂಥ ಹಾಲು ಸಾಬುದಾನ ಪಾಟಿಗೆ ಹಾಕಬಹುದು. ಸೊ ಇಲ್ಲಿ ಈ ಟೈಮಲ್ಲಿ ಪ್ಯಾನ್ ಚೆಕ್ ಮಾಡ್ಕೋತಾ ಇದ್ದರೆ ಬೆಟರ್, ಎಲ್ಲ ಕಡೆ ಅಂಟಿ ಕ್ರಿಸ್ಟಲೈಸ್ ಆಗುತ್ತೆ ಸಕ್ಕರೆ. ಸೊ ಚೆನ್ನಾಗಿ ಕುದ್ಮೇಲೆ ಒಂದು 5ರಿಂದ 10 ನಿಮಿಷದ ಒಳಗಡೆ ಈ ಥರ ಆಗುತ್ತೆ. ಸೊ ನಿಮಗೆ ಕಲರ್ ಡಿಫ್ರೆನ್ಸ್ ಆರಾಮ್ಸೆ ಗೊತ್ತಾಗುತ್ತೆ. ಸೊ ಈ ಕಡೆ ಹಾಲು ಸಾಬುದಾನ ಪಾರ್ಟ್ ಏನಿದೆ ಅದು ಸಾಬುದಾನ ಆಲ್ಮೋಸ್ಟ್ 90% ಅಷ್ಟು ಟ್ರಾನ್ಸ್ಪರೆಂಟ್ ಆಗೋಗಿರುತ್ತೆ. ಆವಾಗ ಹಾಲಲ್ಲಿ ಸ್ವಲ್ಪ ನಾ ಇಲ್ಲಿ 1-2 ಸ್ಪೂನಷ್ಟು ಹಾಲು ಹಾಗೆ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೋತಾ ಇದ್ದೀನಿ. ಸೊ ಯೂಶ್ವಲ್ ನಾವು ಯಾವ ಥರ ಫ್ರೂಟ್ ಸಲಾಡ್ಗೆ ಅದಕ್ಕೆಲ್ಲ ಹಾಕ್ಕೋತೀವಿ. ಸೊ ಹಾಲಲ್ಲಿ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕಮ್ಸ್ ದ ಹಿಟ್ ಪಾರ್ಟ್. ಸೊ ಮಿಲ್ಕ್ ಮೇಡ್, ಯೂಶ್ವಲಿ ನಾನು ಮಾಡೋ ಸ್ವೀಟ್ಸಲ್ಲಿ ಮಿಲ್ಕ್ ಮೇಡ್ ಹಾಕೇ ಇರ್ತೀನಿ, ಸೊ ಸ್ವೀಟ್ನೆಸ್ ಚೆನ್ನಾಗಿರುತ್ತೆ ಇನ್ನು ಅಂತ. ಸೊ ಸಕ್ಕರೆನೂ ಹಾಕಿದ್ದೀನಿ, ಇಲ್ಲಿ ಮಿಲ್ಕ್ ಮೇಡು ಹಾಕಿದ್ದೀನಿ. ಸೊ ಸ್ವೀಟ್ನೆಸ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಮಿಲ್ಕ್ ಮೇಡ್ ಅನ್ನೋದು ಆರಾಮ್ಸೆ ಹಾಕ್ಕೋಬೋದು. ಸೊ ನಾವು ಒನ್ಸ್ ಮಿಲ್ಕ್ ಮೇಡ್ ಹಾಕಿದ ಮೇಲೆ ಕಲರ್ ಚೂರು ಚೇಂಜ್ ಆಗ್ತಾ ಬರುತ್ತೆ. ಸೊ ಈ ಕಡೆ ಕದ್ದು ಖೀರ್ಗೆ ಬೇಕಾಗಿರುವಂಥ ಮೇನ್ ಸೋರೆಕಾಯಿನೂ ಆಲ್ಮೋಸ್ಟ್ ರೆಡಿ. ಈಗ ನಾವು ಮಾಡಿಕೊಂಡಿರುವಂಥ ಮಿಕ್ಸ್, ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಏನಿದೆ ಅದನ್ನು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಕಲರೂ ಚೇಂಜ್ ಆಗುತ್ತೆ. ಸೊ ಥಿಕ್ನೆಸ್ನೂ ಬರ್ತಾ ಹೋಗುತ್ತೆ ಲೈಟಾಗಿ ಖೀರಲ್ಲಿ. ಸೊ ನಿಮಗೆ ಈ ಪಾರ್ಟ್ ಎಷ್ಟಿದೆ ಅದಕ್ಕಿಂತಲೂ ಗಟ್ಟಿ ಆಗ್ತಾ ಬರುತ್ತೆ ಫೈನಲಿ. ಸೊ ಈ ಪಾರ್ಟಲ್ಲೇ ನೀವು ನೋಡಿಕೊಂಡು ಹಾಲು ಮಿಕ್ಸ್ ಮಾಡ್ಕೋಬೋದು, ಗಟ್ಟಿ ಬೇಕಾ ಸ್ವಲ್ಪ ನೀರಾಗಿರಬೇಕಾ ಅಂತ ಖೀರ್. ಸೊ ಎಲ್ಲ ಆದಮೇಲೆ ನಾವು ಮಾಡಿಕೊಂಡಿರುವಂಥ ಸೋರೆಕಾಯ್ದೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷದಷ್ಟು ತುಂಬ ಲೋ ಫ್ಲೇಮಲ್ಲೇ ಕುಕ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ರೆಡಿ. ಸೊ ಲಾಸ್ಟಲ್ಲಿ ಇಲೈಚಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಫಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ. ಸೊ ಸಿಂಪಲ್ ಕದ್ದು ಖೀರ್ ರೆಸಿಪಿ. ಸೊ ಯೂಶ್ವಲ್ ಪಾಯಸ ಅದು ಮಾಡಿಕೊಂಡು ಡಿಫ್ರೆಂಟಾಗಿ ಬೇಕು ಅಂದರೆ ಆರಾಮ್ಸೆ ಈ ರೆಸಿಪಿ ಟ್ರೈ ಮಾಡಬಹುದು. ಸೊ ಇದು ಹೈದ್ರಾಬಾದ್ ಫಂಕ್ಷನ್ಸಲ್ಲಿ ಎಲ್ಲ ಮದುವೆಗಳಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ, ಅದಕ್ಕೆ ಟ್ರೈ ಮಾಡಿದ್ದಾಯಿತು. ಸೊ ಈ ಥಿಕ್ನೆಸ್ಗಿಂತಲೂ ಇನ್ನೂ ಗಟ್ಟಿಯಾಗುತ್ತೆ ಖೀರ್ ಬರ್ತಾ. ಸೊ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಗೆ ನಿಮಗೆ ಬೇಕಿತ್ತು ಅಂದರೆ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ಬೋದು. ಸೊ ಫ್ಲೇವರ್ ಚೆನ್ನಾಗಿರುತ್ತೆ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿದರೆ. ಸೊ ಸಿಂಪಲ್ ಕದ್ದು ಖೀರ್ ರೆಸಿಪಿ ಇಷ್ಟೇ. ಸೊ ಐ ಹೋಪ್ ಎವ್ರಿ ಒನ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ಯು.